ಸ್ನೇಹಿತರೆ, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಅನುಮಾನಾಸ್ಪದವಾಗಿ ಹೂತು ಹಾಕಲಾಗಿದೆ ಎಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡ ಶೋಧ ಕಾರ್ಯ ಮಾಡಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಶೋಧ ಕಾರ್ಯವನ್ನ ನಿಲ್ಲಿಸಿದ್ದಂತ ಎಸ್ಐಟಿ ತಂಡ ಈಗ ಮತ್ತೆ ಇಲ್ಲಿನ ಬಂಗ್ಲೆ ಗುಡ್ಡಕ್ಕೆ ಭೇಟಿ ನೀಡಿದೆ. ಹಾಗಾದ್ರೆ ಈ ಶೋಧ ಕಾರ್ಯ ಯಾಕಾಗಿ, ಎಲ್ಲಿಯ ತನಕ ಈ ತನಿಖೆ ಬಂದಿದೆ, ಮುಂದೇನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂಥ ವರದಿ ಎಲ್ಲರಲ್ಲಿ ದೊಡ್ಡ ಶಾಕನ್ನು ಕೊಟ್ಟಿತ್ತು. ಇದು ಆಗಿದ್ದು ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ ತಲೆಬುರುಡೆಯನ್ನ ಕೈನಲ್ಲಿ ಹಿಡ್ಕೊಂಡು ಬಂದು ಪೊಲೀಸರ ಎದುರುಗಡೆ ಶರಣಾಗಿ, ನಾನೇ ಇಲ್ಲಿ ನೂರಾರು ಶವಗಳನ್ನು ಹೂತಿದ್ದೀನಿ, ಜಾಗವನ್ನು ತೋರಿಸ್ತೀನಿ ಅಂತ ಹೇಳಿದಾಗ ಸರ್ಕಾರ SIT ರಚಿಸ್ತು, ಈ ತನಿಖೆಯನ್ನ ಪ್ರಾರಂಭ ಮಾಡ್ತು. ಆಗ ಈ ಧರ್ಮಸ್ಥಳದ ಹಲವು ಜಾಗಗಳಲ್ಲಿ ಚಿನ್ನಯ್ಯ ತೋರಿಸಿದಂಥ ಕಡೆಗಳಲ್ಲಿ ಶೋಧ ಕಾರ್ಯವನ್ನ SIT ಮುಂದುವರಿಸ್ತು. ಆದರೆ ಅದಾದ ನಂತರ ಅಂದರೆ ಹೆಚ್ಚಿನ ರೀತಿಯಲ್ಲಿ ಅವ್ರು ಹೇಳಿದ ಹಾಗೆ ಅಸ್ಥಿಪಂಜರಗಳು ಅಲ್ಲಿ ಸಿಗ್ಲಿಲ್ಲ, ಎಲ್ಲೋ ಕೆಲವು ಮೂಳೆಗಳು ಸಿಕ್ವು. ಆದರೆ ಆಗ ಆ ನಂತರ ಚಿನ್ನಯ್ಯ ತಾವು ಹೇಳಿದಂಥ ಹೇಳಿಕೆಯಿಂದ ಹಿಂದೆ ಸರಿತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಬೇರೆದೇ ಹೇಳಿಕೆಯನ್ನು ನೀಡ್ತಾರೆ. ಕೊನೆಗೆ ಚಿನ್ನಯ್ಯನನ್ನೇ ಪೊಲೀಸರು ಅರೆಸ್ಟ್ ಮಾಡಬೇಕಾಗಿ ಬರುತ್ತೆ. SIT ಅವರನ್ನ ಅರೆಸ್ಟ್ ಮಾಡಿ ಪೊಲೀಸರಿಗೆ ವಿಚಾರಣೆಗಾಗಿ ಒಪ್ಪಿಸುತ್ತೆ. ಇದೆಲ್ಲದರ ಬೆಳವಣಿಗೆಯಲ್ಲಿ ಒಂದು ಪ್ರಶ್ನೆ ಈಗ SIT ಮುಂದೆ ಬರುತ್ತೆ. ಈ ತಲೆಬುರುಡೆನ ಏನು ಚಿನ್ನಯ್ಯ ಸಾಕ್ಷಿಗಾಗಿ ತಗೊಂಡು ಬಂದು ಪೊಲೀಸರಿಗೆ ಪ್ರಾರಂಭದಲ್ಲಿ ತೋರಿಸಿದ್ರು, ಆ ತಲೆಬುರುಡೆ ಎಲ್ಲಿಂದ ತಂದಿತ್ತು ಅಂತ. ಯಾಕೆಂದ್ರೆ ಅಷ್ಟರಲ್ಲಾಗಲೇ ಇದು ಬುರುಡೆ ಕತೆ ಅನ್ನುವಂಥ ಗಾಸಿಪ್ ಕೂಡ ಎಲ್ಲ ಕಡೆ ಹಬ್ಬತ್ತೆ. ಜನ ನೂರಾರು ಥರದಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಈ ತಲೆಬುರುಡೆ ಅಲ್ಲಿದಲ್ಲ, ಎಲ್ಲಿಂದನೋ ತಂದಿದ್ದಾರೆ, ಬೇರೆ ಸ್ಮಶಾನದಿಂದ ತಂದಿದ್ದಾರೆ ಅಥವಾ ಲ್ಯಾಬಿಂದ ತಂದಿದ್ದಾರೆ, ಈ ರೀತಿ ಎಲ್ಲ ಮಾತುಗಳು ಕೇಳಿಬರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಆ ತಲೆಬುರುಡೆಯನ್ನ ಒಂದು ಪರೀಕ್ಷೆಗೆ, ಲ್ಯಾಬ್ ಪರೀಕ್ಷೆಗೆ ಅಂತೇಳಿ FSL ಪರೀಕ್ಷೆಗೆ ಅಂತ ತಗೊಂಡಿರ್ತಾರೆ. ಇದಾದ ನಂತರ ಶೋಧ ಕಾರ್ಯ ಮುಂದುವರಿಯುತ್ತೆ. ಆ ನಂತರ ಒಂದಲ್ಲಿ 7-8 ಅಸ್ಥಿ ಪಂಜರಗಳು ಸಿಕ್ತು ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಅಲ್ಲಿ ಸಿಕ್ಕಿದ್ದು ನಿಜನಾ? ಅದ್ರ ಮೇಲೆ SIT ಏನ್ ತನಿಖೆನ ಮಾಡ್ತು? ಇದೆಲ್ಲ ವರದಿ, ಮಧ್ಯಂತರ ವರದಿಯನ್ನ ಈಗಾಗಲೇ ಸರ್ಕಾರಕ್ಕೆ SIT ನೀಡಿದೆ. ಆದರೆ ಸರ್ಕಾರ ಆಗಲಿ ಅಥವಾ SIT ಆಗಲಿ ಯಾವುದೇ ಒಂದೇ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಈಗ ಹೊರಗಡೆ ಅದು ಬಹಿರಂಗ ಪಡಿಸಿಲ್ಲ. ಇದೆಲ್ಲದರ ಮಧ್ಯೆ ಈಗ ಮತ್ತೆ ಶೋಧ ಕಾರ್ಯಕ್ಕ ಅಥವಾ ಇಲ್ಲಿ ಏನನ್ನ ಮಾಡೋದಕ್ಕೆ ಈ SIT ತಂಡ ಬಂದಿದೆ ಅಂತ ನೋಡಿದಾಗ ಒಂದು ಮಾಹಿತಿ ನಮಗೆ ಸಿಕ್ಕಿರೋ ಪ್ರಕಾರ SIT ಮತ್ತೆ ಬಂಗ್ಲೆ ಗುಡ್ಡಕ್ಕೆ ಭೇಟಿ ನೀಡಿರೋದು ಅಲ್ಲಿಯ ಒಂದು ಘಟನೆಯನ್ನ ರೀಕ್ರಿಯೇಟ್ ಮಾಡೋಕೆ ಅಂತ, ಅಂದ್ರೆ ಮರುಸೃಷ್ಟಿ ಮಾಡೋಕೆ ಅಂತ. ಏನದು ಘಟನೆ? ಈಗಾಗಲೇ ನಾನು ಹೇಳಿದೆ ಚಿನ್ನಯ್ಯ ತಲೆಬುರುಡೆನ ತಂದಿದ್ರು ಅಂತ. ಪೊಲೀಸರು ಅರೆಸ್ಟ್ ಮಾಡಿದಾಗ ಚಿನ್ನಯ್ಯ ಏನ್ ಹೇಳ್ತಾರೆ, ಆ ತಲೆಬುರುಡೆನ ನನಗೆ ವಿಠ್ಠಲ್ ಗೌಡ ಕೊಟ್ರು ಅಂತ ಹೇಳ್ತಾರೆ. ಹಾಗೆ ಹೇಳಿದ ನಂತರ SIT ಅವರಿಗೆ ಒಂದು ವಿಡಿಯೋ ಕೂಡ ಲಭ್ಯ ಆಗುತ್ತೆ. ಅದೇನಂತಂದ್ರೆ ವಿಠ್ಠಲ್ ಗೌಡ ಚಿನ್ನಯ್ಯಂಗೆ ಆ ತಲೆಬುರುಡೆನ ಕೊಡ್ತಾ ಇರುವಂತ ಒಂದು ದೃಶ್ಯನ ವಿಡಿಯೋ ಶೂಟ್ ಮಾಡಿರೋದು, ವಿಡಿಯೋ ಕ್ಲಿಪ್ಪಿಂಗು ಸಿಗುತ್ತೆ. ಇದನ್ನ ಮಾಡಿದವರು ಯಾರು? ಆ ವಿಚಾರಣೆಯಲ್ಲಿ ಗೊತ್ತಾಗೋದೇನೆಂದ್ರೆ ಪ್ರದೀಪ್ ಕುಲಾಲ್ ಎನ್ನುವ ವ್ಯಕ್ತಿ ಈ ವಿಡಿಯೋನ ರೆಕಾರ್ಡ್ ಮಾಡಿರ್ತಾರೆ. ಪ್ರದೀಪ್ ಕುಲಾಲ್ ಯಾರು ಅಂತಂದ್ರೆ ವಿಠ್ಠಲ್ ಗೌಡನ ಕಾರ್ ಡ್ರೈವರ್. ಹಾಗಾದ್ರೆ ಚಿನ್ನಯ್ಯ ಹೇಳಿದ ಹಾಗೆ ಈ ಬುರುಡೆ ಮತ್ತೆ ವಿಠ್ಠಲ್ ಗೌಡ ಹೇಳಿದ ಹಾಗೆ ಈ ತಲೆಬುರುಡೆಯನ್ನ ಎಲ್ಲಿಂದ ತಂದು, ಅಂದ್ರೆ ಚಿನ್ನಯ್ಯ ಹೇಳಿದಾಗ ಏನು ಅನುಮಾನಾಸ್ಪದವಾಗಿ ಕೂತಾಕಿದ್ದೀನಿ ಅಂತ ಧರ್ಮಸ್ಥಳದ ಗ್ರಾಮದಲ್ಲಿ ಹಲವು ಜಾಗಗಳನ್ನ ತೋರಿಸ್ತಾರಲ್ಲ, ಆ ಜಾಗದಿಂದನೇ ತಂದಿದ್ದ ಅಂಥೇಳಿ ಲ್ಯಾಬ್ ಟೆಸ್ಟ್ FSL ಟೆಸ್ಟಿಗನ್ನ ಕಳಿಸಿರ್ತಾರೆ. ಇದಾದ ನಂತರ ಈ ಚಿನ್ನಯ್ಯನವರನ್ನ ಅರೆಸ್ಟ್ ಮಾಡಿದ ನಂತರ ಪ್ರದೀಪ್ ಕುಲಾಲ್ನ ಈಗ ಕರ್ಕೊಂಡು ಬಂದು ಆ ಜಾಗದಲ್ಲಿ ಇವರು ಆ ತಲೆಬುರುಡನ್ನ ತೆಗೆದಂತ ಕ್ಷಣದ ಸನ್ನಿವೇಶದ ದೃಶ್ಯವನ್ನ ರೀಕ್ರಿಯೇಟ್ ಮಾಡೋಕ್ಕೆ, ಮರುಸೃಷ್ಟಿ ಮಾಡೋಕ್ಕೆ SIT ತಂಡ ಬಂದಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿನೇ ಪ್ರದೀಪ್ ಕುಲಾಲ್ ಅವರನ್ನು ಕೂಡ ಜೊತೆಲಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಕೊನೆಗೆ ಪ್ರದೀಪ್ ಕುಲಾಲ್ಗೆ 2024ರಲ್ಲಿ ಈ ಘಟನೆ ನಡೆದಿರುತ್ತೆ. ಅವರು ಆ ಬುರುಡೆನ ಅಲ್ಲಿ ಆ ಜಾಗದಿಂದ ತೆಗೆದಿರ್ತಾರೆ, ನೆಲದಿಂದ. ಆ ಸಂದರ್ಭದಲ್ಲಿ ಹಾಕಿದಂತ ಬಟ್ಟೆಯನ್ನೇ, ಶರ್ಟ್, ಅದೇ ಬಣ್ಣದ ಅದೇ ಶರ್ಟನ್ನೇ ಹಾಕೊಂಡು ಬರಬೇಕು ಅಂತ ಅವ್ರು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಅದೇ ಉಡುಪಿನೊಂದಿಗೆ ಅವ್ರು ಬಂದಿದ್ದಾರೆ ಅಂತಾನೂ ಗೊತ್ತಾಗಿದೆ.
ಕಳೆದ ವಾರ ಅಂದರೆ 20ನೇ ತಾರೀಕು ಬುಧವಾರ ಮಧ್ಯಾಹ್ನ SIT ಫೊರೆನ್ಸಿಕ್ ತಂಡದ ಜೊತೆನಲ್ಲಿ ಆ ಬಂಗ್ಲೆ ಗುಡ್ಡಕ್ಕೆ ಪ್ರದೀಪ್ ಕುಲಾಲ್ನ ಕರ್ಕೊಂಡು ಬಂದಿದೆ. 2:30 ಮಧ್ಯಾಹ್ನ ಪ್ರವೇಶ ಮಾಡಿದಂಥ ಈ ತಂಡ ರಾತ್ರಿ 8 ಗಂಟೆ ಆದರೂ ಹೊರಗೆ ಬಂದಿರಲಿಲ್ಲ ಅನ್ನೋಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದರೆ ಅವರು ಇಲ್ಲಿಗೆ ಹೋಗುವಾಗಲೂ ಕೂಡ ಮೊದಲು ಹೇಗೆ ಶೋಧ ಕಾರ್ಯಕ್ಕೆ ಹೋಗುವಾಗ ಯಾವ್ಯಾವ ಸರಂಜಾಮುಗಳನ್ನು ತಗೊಂಡು ಹೋಗ್ತಿದ್ರು, ಪರಿಕರಗಳನ್ನು ತಗೊಂಡು ಹೋಗ್ತಿದ್ರು, ಅದೆಲ್ಲವನ್ನ ಕೂಡ ತಗೊಂಡು ಹೋಗಿದ್ದಾರೆ ಈ ಒಂದು ದೊಡ್ಡ ತಂಡದ ಜೊತೆನಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ನೋಡಿದಂಥ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಇವರು ತಗೊಂಡೋಗಿರೋಂಥ ಸಾಮಾನು ಸರಂಜಾಮುಗಳನ್ನೆಲ್ಲ ನೋಡಿದ್ರೆ ಇದು ಒಂದಿನದಲ್ಲಿ ಮುಗಿಯುವಂಥದ್ದಲ್ಲ ಅಂತ ಅನಿಸ್ತಿದೆ. ಆಮೇಲೆ ಈಗ ಒಂದು ಸನ್ನಿವೇಶದ ಮರುಸೃಷ್ಟಿ ಮಾಡಬೇಕು ಅಂದಾಗ ಇಂಥ ಪ್ರಕರಣಗಳಲ್ಲಿ ತುಂಬಾ ಎಚ್ಚರಿಕೆಯಿಂದ ಅಂದರೆ 3D ವಿಡಿಯೋ ಶೂಟ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ತುಂಬಾ ಹಲವು ದಿಕ್ಕುಗಳಿಂದ ಹಲವು ಆಂಗಲ್ಗಳಿಂದ ವಿಡಿಯೋ ಶೂಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನೆಲ್ಲ ದಾಖಲು ಮಾಡೋ ಕಾರಣಕ್ಕಾಗಿ ತುಂಬಾ ಎಚ್ಚರಿಕೆಯಿಂದ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ. ಹಾಗಾಗಿ ಎಷ್ಟು ದಿನ ತಗೊಳುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಪ್ರದೀಪ್ ಕುಲಾಲ್ ಅವರನ್ನ ಇಲ್ಲಿಗೆ ರೀಕ್ರಿಯೇಷನ್ಗೆ ಕರ್ಕೊಂಡು ಬಂದಿರೋದನ್ನ ನೋಡಿದ್ರೆ ಆ ತಲೆ ಬುರುಡೆ ಈ ಜಾಗದಿಂದನೇ ತಗೊಂಡು ಹೋಗಿದ್ದು ಅನ್ನೋದು ಈಗ ಲ್ಯಾಬ್ ಟೆಸ್ಟ್ ಇಂದ ಗೊತ್ತಾಗಿದ್ಯಾ ಅಂತ ಅನುಮಾನ ಬರುತ್ತೆ. ಹಾಗಿದ್ರೆ ಮಾತ್ರ ಆ ದೃಶ್ಯವನ್ನ ಮರುಸೃಷ್ಟಿ ಮಾಡೋ ಅಗತ್ಯ ಬೀಳತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಮರುಸೃಷ್ಟಿ ಮಾಡೋ ಅಗತ್ಯ ಬೀಳೋದೇ ಇಲ್ಲ. ಹಾಗಾಗಿ ಈಗ ಮತ್ತೆ ಗಿರೀಶ್ ಮಠಣ್ಣನವರು ಕೂಡ ಮಾಧ್ಯಮ ಒಂದಕ್ಕೆ ಈ SIT ತನಿಖೆಗೆ ಏನು ಪ್ರದೀಪ್ ಕುಲಾಲ್ರನ್ನ ಕರ್ಕೊಂಡು ಬಂದಿದೆ ಆ ಸಂದರ್ಭದ ನಂತರ ಈಗ ಹೇಳಿಕೆಯನ್ನ ನೀಡಿದ್ದಾರೆ, ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ ಗಿರೀಶ್ ಮಠಣ್ಣನವರು. ಅವ್ರು ಹೇಳೋ ಪ್ರಕಾರ ಈ ತಲೆಬುರುಡೆಯನ್ನ ತಗೊಂಡೋಗಿ ಪೊಲೀಸರಿಗೆ ಕೊಡೋದಕ್ಕೋಸ್ಕರ ಚಿನ್ನಯ್ಯ, ವಿಠಲ್ ಗೌಡ ಮತ್ತು ಪ್ರದೀಪ್ ಕುಲಾಲ್ ಮತ್ತು ಗಿರೀಶ್ ಮಠಣ್ಣನವರು ಇವರು ಇಷ್ಟೂ ಜನ 4 ಜನ ಆ ಜಾಗಕ್ಕೆ ಹೋಗಿದ್ದಾರೆ, ಅಂದ್ರೆ ಬಂಗ್ಲೆಗುಡ್ಡಕ್ಕೆ ಹೋಗಿದ್ದಾರೆ. ಚಿನ್ನಯ್ಯ ಹೇಳಿದ ಪ್ರಕಾರ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಅಸ್ಥಿಪಂಜರ ಇದೆಯಾ ಅಂತ ತಿಳ್ಕೊಳ್ಳೋದಿಕ್ಕೆ ರಾತ್ರಿ 11 ಗಂಟೆಗೆ ಹೋಗಿದ್ರಂತೆ. 11 ಗಂಟೆ ಹೋದರೂ ಬೆಳಗ್ಗೆವರೆಗೂ ಆ ಜಾಗದಲ್ಲಿ ಅವರು ಹುಡುಕಾಟ ಮಾಡಿದ್ರಂತೆ. ಆ ಅಸ್ಥಿಪಂಜರಗಳನ್ನ ತಗೊಂಡಿದ್ದಾರೆ ಅಂತೆ. ಇದೆಲ್ಲವನ್ನ ಗಿರೀಶ್ ಮಠಣ್ಣನವರು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣನವರು ಮತ್ತೊಂದು ಮಾತನ್ನ ಹೇಳ್ತಾರೆ. ಚಿನ್ನಯ್ಯ ನಮ್ಗೆ ಬಂದು ನೇರವಾಗಿ ನಮ್ಮನ್ನ ಭೇಟಿ ಆಗ್ತಾರೆ. ಚಿನ್ನಯ್ಯನೇ ಬಂದು ನಮ್ಮನ್ನ ಭೇಟಿ ಆಗೋದು ಮೊದಲು. ಭೇಟಿ ಆದ್ಮೇಲೆ ಅವ್ರು ಹೇಳ್ತಾರೆ, ನಾನು ನಿಮ್ಗೆ ಜಾಗಗಳನ್ನು ತೋರಿಸ್ತೀನಿ. ಸುಮಾರು ಒಂದು 13 ಕಡೆ ನಾನು ಈ ತರ ಶವಗಳನ್ನು ಹೂತಾಕಿದ್ದೀನಿ. ಮತ್ತೆ ಸ್ಕೂಲ್ ಬ್ಯಾಗನ್ನು ಇಟ್ಕೊಂಡು ಹೋಗಿರುವಂತಹ ಬ್ಯಾಗ್ ಸಮೇತನೇ ನಾವು ಒಂದು ಹುಡುಗಿನ, ಶಾಲಾ ಹುಡುಗಿನ ನಾನು ಹೂತಾಕಿದ್ದೀನಿ. ಮತ್ತೆ ಸೌಜನ್ಯ ಶವದ ಅಕ್ಕಪಕ್ಕ ಇದ್ದಂತ 4-5 ಚಪ್ಪಲಿ ಮತ್ತು ಶೂಗಳಿತ್ತು. ಅದನ್ನೆಲ್ಲ ನನಗೆ ಪ್ರಭಾವಿ ವ್ಯಕ್ತಿಗಳ ಕಡೆಯವರೊಬ್ರು ಹೇಳಿದ್ರು ಸುಟ್ಟಾಕಿ ಅಂತ, ನಾನೇ ಸುಟ್ಟಾಕಿದ್ದೀನಿ ಅಂತ ಚಿನ್ನಯ್ಯ ಎಲ್ಲವನ್ನ ಗಿರೀಶ್ ಮಠಣ್ಣನವರಿಗೆ ಹೇಳಿದಾಗ ಗಿರೀಶ್ ಮಠಣ್ಣನವರು ಮತ್ತೆ ಮಹೇಶ್ ತಿಮ್ಮರೋಡಿ ಇವರಿಬ್ರು ಏನು ಈ ಪ್ರಕರಣದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಇವರುಗಳು ನಂಬ್ತಾರೆ. ಮೊದಲು ನಂಬಿಕೆ ಇಲ್ಲ ಅಂದ್ರೂ ಕೂಡ ಅವ್ರು ಹೇಳೋ ಮಾತುಗಳನ್ನೆಲ್ಲ ಕೇಳಿದಾಗ, ಜಾಗವನ್ನ ತೋರಿಸ್ತೀನಿ ಅಂದಾಗ ಇವರು ಆ ಮಾತನ್ನ ನಂಬ್ತಾರೆ. ಇದೆಲ್ಲವನ್ನು ಕೂಡ ಮಾತಾಡಿದ ನಂತರ ಅವರು ಚಿನ್ನಯ್ಯನ ಕರ್ಕೊಂಡು ಆ ಜಾಗಕ್ಕೆ ರಾತ್ರಿ ಹೋಗೋದು. ಈ 4 ಜನ ಅಲ್ಲಿ ಹೋಗಿ ಆ ತಲೆಬುರುಡೆ ಸಿಕ್ಕಾಗ ಇವರಿಗೆ ಖಚಿತ ಆಗುತ್ತೆ, ಇವನಿಗೆ ಸಾಕಷ್ಟು ಮಾಹಿತಿ ಗೊತ್ತಿದೆ ಅಂತ ಆಗುತ್ತೆ. ಹಾಗಾಗಿ ನೀನು ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡು, ಈ ಬುರುಡೆ ಸಮೇತನೇ ಹೋಗಿ ಕಂಪ್ಲೇಂಟ್ ಮಾಡು ಅಂತ ಇವರು ಅವರಿಗೆ ಹೇಳಿರ್ತಾರೆ. ಇದೆಲ್ಲವನ್ನ ವಿಡಿಯೋ ಮಾಡು ಅಂತ ಹೇಳಿದ್ದು ಕೂಡ ಗಿರೀಶ್ ಮಠಣ್ಣನವರೇ ಅಂತೆ. ಅದನ್ನ ಅವರೇ ಮಾಧ್ಯಮಕ್ಕೆ ನೇರವಾಗಿ ಹೇಳಿದ್ದಾರೆ. ನಾನೇ ಹೇಳಿದೆ ಸಾಕ್ಷಿಗೆ ಬೇಕಾಗುತ್ತೆ ಮುಂದೆ ಅಂತೇಳಿ ನಾವು ಮಾಡಿದಂಥ ಎಲ್ಲ ಕೆಲಸ, ಅಲ್ಲಿ ಏನು ಭೂಮಿಯನ್ನ ತೆಗೆದ್ವಿ, ಅಗದ್ವಿ, ಆಮೇಲೆ ಅಸ್ಥಿಪಂಜರಗಳನ್ನ ತೆಗೆದ್ವಿ, ತಲೆಬುರುಡೆಯನ್ನು ತೆಗೆದ್ವಿ, ಇದೆಲ್ಲವನ್ನು ವಿಡಿಯೋ ಮಾಡಕ್ಕೆ ನಾನೇ ಪ್ರದೀಪ್ ಕುಲಾಲ್ಗೆ ಹೇಳಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ಈಗ ಆ ವಿಡಿಯೋ ಕೂಡ ಇದೆ. ಅದಕ್ಕೆ ತಕ್ಕನಾಗೆ ಆ ಏನು ತಲೆಬುರುಡೆನಲ್ಲಿ ಇದ್ದಂತಹ ಮಣ್ಣು ಮತ್ತೆ ಈ ಭೂಮಿಯಲ್ಲಿ ಎಲ್ಲಿ ಜಾಗದಿಂದ ತೆಗೆದ್ರೋ ಆ ಜಾಗದಲ್ಲಿರುವ ಮಣ್ಣನ್ನು ಎರಡನ್ನೂ ಒಟ್ಟಿಗೆ ಸಮೀಕರಿಸಿ ನೋಡ್ತಾರೆ, ಎರಡನ್ನೂ ಕಂಪೇರ್ ಮಾಡಿ ನೋಡ್ತಾರೆ, ಎರಡು ಒಂದೇ ಆಗಿದ್ಯಾ ಅಂತ ಹೇಳಿ. ಈ ಟೆಸ್ಟ್ ನಲ್ಲಿ ಅವೆರಡು ಒಂದೇ ಆಗಿರೋದು ತಿಳಿದು ಬಂದಿರಬೇಕು. ಹಾಗಾಗಿನೇ ಈ ದೃಶ್ಯವನ್ನ ರೀಕ್ರಿಯೇಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಮಠಣ್ಣನವರು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಪ್ರಕರಣ ಇದು ನಡೀತಿರುವ ಬೆನ್ನಲ್ಲೇ ಇನ್ನೊಂದು ವಿಷಯನ ನಾನು ಹೇಳಬೇಕು. ಈ ಹಿಂದೆ ಇತ್ತೀಚೆಗೆ ಸೌಜನ್ಯ ಅವರ ತಾಯಿ ಕುಸುಮಾ ಅವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಅಂದ್ರೆ ಈ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತ ಹೇಳಿ. ಆಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಇವ್ರು ಕೊಟ್ಟಂತ ದಾಖಲೆಗಳು ಎಲ್ಲ ನೋಡ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆಯುತ್ತೆ, ಸೂಚನೆಯನ್ನ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದು ಇಲ್ಲಿವರೆಗೆ ಏನೇನ್ ತನಿಖೆ ಆಗಿದೆ,
ಈ ಪ್ರಕರಣ ಎಲ್ಲಿ ತನಕ ಬಂದಿದೆ, ಜೊತೆನಲ್ಲಿ ಈ ಸುಪ್ರೀಂ ಕೋರ್ಟ್ ಇವಾಗ ಏನೋ ಸೌಜನ್ಯ ಅವರ ತಾಯಿ ಕುಸುಮ ಅವರು ಅರ್ಜಿ ಸಲ್ಲಿಸಿದ್ದಾರೆ, ಇದನ್ನ ನಾವ್ ಯಾಕೆ ವಿಚಾರಣೆಗೆ ತಗೊಳ್ಬಾರ್ದು, ಕೈಗೆತ್ತಿಕೊಳ್ಬಾರ್ದು, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಒಂದು ಪತ್ರವನ್ನ ಬರೆದು ಸೂಚನೆಯನ್ನು ಕೊಡುತ್ತೆ. ಹಾಗೆ ಇದು ವಿಳಂಬಕ್ಕೆ ಕೂಡ ಅದೊಂದು ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ತನಿಖೆ ಚುರುಕುಗೊಂಡಿದ್ಯಾ SITದು ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಮುಂದೆ ಬರುತ್ತೆ. ಯಾಕಂದ್ರೆ ದೀರ್ಘಕಾಲದವರೆಗೆ ಈ ಶೋಧ ಕಾರ್ಯ ಎಲ್ಲವೂ ನಿಂತಿತ್ತು. SIT ವಿಚಾರಣೆ ಯಾವ ರೀತಿ ನಡೀತಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಅಂತೂ ನಮ್ಮ ಮುಂದೆ ಇಲ್ಲ. ಹಾಗಾಗಿ ಇದು ಈಗ ಮುಂದುವರೆದ ಭಾಗವಾಗಿ ಈಗ ಇದು ತನಿಖೆ ಇನ್ನೂ ಮುಗಿದೇ ಇರೋದ್ರಿಂದ, ಈಗ ಮತ್ತೆ ಇಲ್ಲಿ ದೃಶ್ಯನ ಮರು ಚಿತ್ರೀಕರಣ ಮಾಡಕ್ ಬಂದಿರೋದ್ರಿಂದ ಚಾರ್ಜ್ ಶೀಟ್ ಹಾಕಿಲ್ಲ ಅನ್ನೋದಂತೂ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ತನಿಖೆ ಪೂರ್ಣಗೊಳ್ಳದೆ ಚಾರ್ಜ್ ಶೀಟ್ ಹಾಕೋಕೆ ಬರೋದಿಲ್ಲ. ಹಾಗಾಗಿ ಮಧ್ಯಂತರ ವರದಿಯನ್ನು ಮಾತ್ರ ಈಗ ಕೊಟ್ಟಿದೆ SIT. ಈಗ ಇಲ್ಲಿ ಬಂದಿರುವಂತ SIT ತಂಡ ಎಷ್ಟು ದಿನಗಳ ಕಾಲ ಇಲ್ಲಿ ಈ ಕೆಲಸವನ್ನ ಮಾಡುತ್ತೆ, ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಸ್ಪಷ್ಟವಾದಂತ ಒಂದು ಚಿತ್ರಣ ಇಲ್ಲ. ಇದೆಲ್ಲದರ ನಡುವೆ ಆದಷ್ಟು ಬೇಗ ಈ ತನಿಖೆ ಪೂರ್ಣಗೊಳ್ಬೇಕು ಅಂತ ಬೇರೆ ಬೇರೆ ಕಡೆಗಳಿಂದ ಮತ್ತೆ ವರದಿಯನ್ನ ಬಹಿರಂಗಪಡಿಸ್ಬೇಕು ಅಂತ ಹೇಳಿ ಜನರು ಕೇಳ್ತಾ ಇದ್ದಾರೆ. ಒತ್ತಡ ಕೂಡ ಸರ್ಕಾರದ ಮೇಲಿದೆ. ಆದ್ರೆ ಇದುವರೆಗೆ ಸರ್ಕಾರ ಯಾವುದೇ ರೀತಿ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಎಷ್ಟೋ ಜನರ ಮನೆಯ ಮಕ್ಕಳು ಇಲ್ಲಿ ಮಣ್ಣಾಗಿದ್ದಾರೆ ಅನ್ನೋದು, ಮತ್ತೆ ಅವ್ರ ಮನೆಯವರಿಗೆ ಗೊತ್ತಿಲ್ಲದೆ ಇಲ್ಲಿ ಮಣ್ಣಾಗಿದ್ದಾರೆ, ಯಾವ ರೀತಿ ಸತ್ರು ಅಂತ ಗೊತ್ತಿಲ್ಲ ಅನ್ನೋದಿಲ್ಲ. ಇದು ತುಂಬಾ ನೋವಿನ ಸಂಗತಿ, ಬೇಸರ ಸಂಗತಿ ಅಂತಾನೆ ಹೇಳ್ಬೋದು. ಹಾಗಾಗಿ ಇವರೆಲ್ಲ ಹೇಗ್ ಸತ್ತಿದ್ದಾರೆ ಏನು ಅನ್ನೋದು ಪತ್ತೆ ಆಗ್ಲೇಬೇಕಾಗಿದೆ, ಬಹಿರಂಗ ಆಗ್ಲೇಬೇಕಾಗಿದೆ. ಇದೆಲ್ಲದ್ರ ಜೊತೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಮಾಹಿತಿಯನ್ನ ಗಿರೀಶ್ ಮಠಣ್ಣನವ್ರು ಕೊಡ್ತಾರೆ ಮಾಧ್ಯಮಕ್ಕೆ. ಏನಂತಂದ್ರೆ, ಈಗ SIT ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಐಸೋಟೋಪೋ ಅನ್ನುವಂತ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಈ ಏನು FSL ಒಂದು ಟೆಸ್ಟ್ ಅನ್ನ ಮಾಡ್ತಾ ಇದೆಯಂತೆ. ಅಂದ್ರೆ ಈ ಐಸೋಟೋಪ್ ಅಂದ್ರೆ ತುಂಬಾ ಹೈ ಲೆವೆಲ್ ಟೆಕ್ನಾಲಜಿ. ಅದರಿಂದ ಮೂಳೆಗಳನ್ನ ಇಟ್ಕೊಂಡು ಇದು ಯಾರ ಮೂಳೆ, ಯಾರ DNA, ಮತ್ತು ಅವ್ರ ಸಂಬಂಧಿಕರು ಯಾರು, ಎಲ್ಲಿಂದ ಬಂದವರು, ಏನಾಗಿ ಇದನ್ನ ಸತ್ತಿದ್ದಾರೆ ಇವರು ಅನ್ನೋದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇಂಥ ಒಂದು ಟೆಕ್ನಾಲಜಿನ ಬಳಸ್ಕೊಳ್ತಾರೆ. ಈ ತರ ಒಂದು ಟೆಕ್ನಾಲಜಿ ಮಿಲಿಟರಿಗಳಲ್ಲಿ ಹೆಚ್ಚಾಗಿ ಬಳಸ್ಕೊಳ್ತಾರೆ ಅಂತ ಕೇಳ್ಬರುತ್ತೆ. ಈಗ ಈ ಟೆಕ್ನಾಲಜಿಯಿಂದ ನಿಜವಾಗ್ಲೂ ಯಾರ್ಯಾರು ಮಿಸ್ ಆಗಿದ್ದಾರೆ ಅಂತ ಈಗ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಲ್ಲ, ಆ ವ್ಯಕ್ತಿಗಳಿಗೂ ಮತ್ತೆ ಇಲ್ಲಿ ಹೂಡಲಾಗಿರುವಂತ ಒಂದು ಅಸ್ಥಿಪಂಜರ ಏನ್ ಸಿಕ್ಕಿದೆಯಲ್ಲ ಅದಕ್ಕೂ ಸಂಬಂಧ ಇದೆಯಾ, ಅವರದ್ದೇನಾ ಇದು ಅನ್ನೋದನ್ನ ಪತ್ತೆ ಮಾಡೋದಿಕ್ಕೆ ಮತ್ತೆ ಇದನ್ನ ಒಂದು ತಿಳ್ಕೊಳ್ಳೋದಕ್ಕೆ, ಟೆಸ್ಟ್ ಮಾಡಿ ತಿಳ್ಕೊಳ್ಳೋದಕ್ಕೆ, ಲ್ಯಾಬ್ ಟೆಸ್ಟ್ ಮಾಡಿ ತಿಳ್ಕೊಳ್ಳೋದಕ್ಕೆ ತುಂಬಾ ಸಹಕಾರಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ಏನೇ ಆದ್ರೂ ಈ ಪ್ರಕರಣ ಇದೆಯಲ್ಲ, ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾನೇ ಬೆಚ್ಚಿ ಬೀಳಿಸಿದಂತ ಪ್ರಕರಣ. ಒಂಥರ ಏನ್ ನಡೀತಾ ಇದೆ ಅನ್ನೋದು ಹೊರ ಜಗತ್ತಿಗೆ ಗೊತ್ತಾಗದ ಹಾಗೆ ನಿಗೂಢವಾಗಿ ಇಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ನಿಜವಾಗ್ಲೂ ದೊಡ್ಡ ಆಘಾತವನ್ನ, ಶಾಕ್ ಅನ್ನ ಕೊಟ್ಟಂತದ್ದು. ಇದೆಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಈ ಪ್ರಕರಣಗಳಿಗೆ ಈ ಏನು ಮನೆಯವರನ್ನ ಕಳ್ಕೊಂಡಿರ್ತಾರಲ್ಲ ಅವರಿಗೆ ನ್ಯಾಯ ಸಿಗ್ಲೇಬೇಕು. ಹಾಗಾಗಿ ಆದಷ್ಟು ಬೇಗ ಈ ತನಿಖೆ ಮುಗಿಯುತ್ತೆ ಅಂತ ನಾವು ಆಶಿಸೋಣ. ಮುಂದಿನ ದಿನಗಳಲ್ಲಿ ಏನು ವರದಿ ಬರುತ್ತೆ ಅಥವಾ ಏನು ಹೇಳ್ತಾರೆ, SIT ಏನ್ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.